ಓಕೆ, ತವಾ ಕಾದಿದೆ. ನಾನಿಲ್ಲಿ ತವಾಗೆ ನಾನು ತುಪ್ಪವನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಯಾವ್ದಾದ್ರೂ ಯೂಸ್ ಮಾಡ್ಕೋಬಹುದು. ತವಾ ಚೆನ್ನಾಗಿ ಕಾದಿದ್ಮೇಲೆ ನಾವೀಗ ದೋಸೆಯನ್ನ ಹಾಕ್ಬೋದು. ಈ ತರ ಚಿಕ್ಕದಾಗಿ ಹಾಕೊಳ್ಳಿ. ತುಂಬಾ ದೊಡ್ಡದಾಗಿ ಹಾಕೊಂಡು ನಿಮ್ಗೆ ಸೈಜು ಯಾವ್ದ್ರ ಮೇಲೆ ಡಿಪೆಂಡ್. ಇವಾಗ ಹಸಿ ಇರುವಾಗೇನೆ ಎಲ್ಲ ತರಕಾರಿ ಚೆನ್ನಾಗಿ ಈ ತರ ಹಾಕಿ ಚೆನ್ನಾಗಿ ಬರುತ್ತೆ ನೋಡಿ. ಈ ತರ ಚೆನ್ನಾಗಿ ಹಾಕ್ಬೇಕು. ಈಗ ಸ್ವಲ್ಪ ಇದಕ್ಕೆ ಮತ್ತೆ ಅದ್ರ ಮೇಲ್ಗಡೆಗೆ ಏನ್ ಮಾಡ್ಬೇಕು, ಸ್ವಲ್ಪ ತುಪ್ಪನ ಈಗ ಹಾಕಿದ್ದೀನಿ. ಸೊ ಅದು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಟ್ಬಿಡಿ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಎರಡೂ ಕಡೆನೂ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ನಾನು ಕೆಳಗೆ ಮತ್ತೆ ತೆಗೆದು ಹಾಕ್ತಾ ಇದ್ದೀನಿ. ಮೇಲ್ಗಡೆ ಈ ತರ ತರಕಾರಿ ಹಾಕಿದ್ರೆ ಇದನ್ನು ಉತ್ತಪ್ಪ ಅಂತಾನು ಹೇಳ್ತಾರೆ. ಬೇಕಾದ್ರೆ ನೀವು ಬೇರೆ ಬೇರೆ ಇದನ್ನು ಹಾಕೋಬಹುದು. ಕೆಲವೊಬ್ರು ಸೇಬು ಹಣ್ಣನ್ನು ತುರಿದು ಹಾಕ್ತಾರೆ, ಚೆನ್ನಾಗಿರುತ್ತೆ ಉತ್ತಪ್ಪ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಉತ್ತಪ್ಪ ಮತ್ತೆ ಅದ್ರ ಜೊತೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.